ಬೆಂಗಳೂರಲ್ಲಿ ರಾಜ ಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ 5ನೇ ದಿನವೂ ಮುಂದುವರೆದಿದೆ. ದೊಡ್ಡಬೊಮ್ಮಸಂದ್ರದಲ್ಲಿ ರಾಜ ಕಾಲುವೆ ತೆರವಿಗೆ ಸಿದ್ಧತೆ ನಡೆದಿದೆ. 33 ಅಡಿ ಅಗಲದ ಸುಮಾರು 1.5 ಕಿಲೋಮೀಟರ್ಗೂ ಹೆಚ್ಚು ಉದ್ದದ ರಾಜ ಕಾಲುವೆಯಲ್ಲಿರುವಂತಹ 60ಕ್ಕೂ ಹೆಚ್ಚು ಮನೆಗಳ ತೆರವಿಗೆ ಗುರುತು ಮಾಡಲಾಗಿದೆ. ಆದರೆ ಇದಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ. ದೊಡ್ಡಬೊಮ್ಮಸಂದ್ರ ಸರ್ಕಲ್ನಲ್ಲಿ ನೂರಾರು ಮಂದಿ ಜಮಾಯಿಸಿದ್ದಾರೆ. ಅಧಿಕಾರಿಗಳು ಸರಿಯಾಗಿ ಮ್ಯಾಪ್ ಮಾಡದೆ ಮನೆಗಳನ್ನು ಒಡೆಯಲು ಹೊರಟಿದ್ದಾರೆ. ಹೀಗಾಗಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಅಂತ ಪಟ್ಟನ್ನ ಹಿಡಿದು ಕುಳಿತಿದ್ದಾರೆ. ಬಳಿಕ ಸ್ಥಳಕ್ಕೆ ಬಂದ ಜಂಟಿ ಆಯುಕ್ತ ಸರ್ಫರಾಜ್ ಖಾನ್ ಮಾರ್ಕ್ ಮಾಡಿರೋ ಜಾಗವನ್ನು ಪರಿಶೀಲಿಸುತ್ತಿದ್ದಾರೆ. ಅಧಿಕಾರಿಗಳು ಹಣ ಪಡೆದು ಸರ್ವೆ ತಪ್ಪು ಮಾಡಿದ್ದಾರೆ ಅಂತ ನಿವಾಸಿಗಳು ಜಂಟಿ ಆಯುಕ್ತರಿಗೆ ದೂರನ್ನ ನೀಡಿದ್ರು. ಆದ್ರೆ ಆಯುಕ್ತರು ಹಣ ನೀವು ಕೊಟ್ಟಿದ್ದೀರಾ, ಸುಳ್ಳು ಆಪಾದನೆ ಮಾಡಬೇಡಿ ಅಂತ ಜಂಟಿ ಆಯುಕ್ತ ಹೇಳಿಕೆಯನ್ನ ನೀಡಿದ್ದಾರೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದ್ದು 200ಕ್ಕೂ ಹೆಚ್ಚು ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿದೆ. ಅವ್ರು ಎಲ್ಲಿಗೆ ಬರ್ತಾ ಇದೆ ಅಂತ ಮಾರ್ಕ್ ಮಾಡಿಲ್ಲ, ಸುಮ್ಮನೆ ಒಂದು ಅಂದಾಜು ಮೇಲೆ ಹೊಡಿತಾ ಇದ್ದಾರೆ. ಬಂದ್ಬಿಟ್ಟು ಇರೋ ಮನೆಗಳು ಹೊಡಿತಾ ಇದ್ದಾರೆ. ರಾಜ ಕಾಲುವೆನ ಹಂಗೆ ಬಿಟ್ಟಿದ್ದಾರೆ. ರಾಜ ಕಾಲುವೆ ಕಡೆ ಇದು ಮಾಡಿಲ್ಲ. ನಿನ್ನೆ ಬಂದು ಸುಮ್ಮನೆ ಟೇಪಲ್ಲಿ ಅಲ್ಜಿ ಹಾಕ್ಬಿಟ್ಟು 33 ಅಡಿ ಇಲ್ಲಿಗೆ ಬರುತ್ತೆ ಅಂತ ಪಕ್ಕ ಲ್ಯಾಂಡ್ ಇರೋದು, ರೆವಿನ್ಯೂ ಲ್ಯಾಂಡ್ ಇದು, ಅದಕ್ಕೆ ಇಲ್ಲೇ ಬಂದು ಹೊಡಿತಾ ಇದ್ದಾರೆ ಅವರು. ಅಮ್ಮಮ್ಮ ಅಂದ್ರೆ ಒಂದು ಅರ್ಧ ಅಡಿನೂ ನೀರು ಯಾವ ಕಾಲುವೆಲ್ಲಿ ಹೋಗ್ತಾ ಇಲ್ಲ, ಬಂದು ನೋಡ್ಬೋದು. ಬಹಳ ತೊಂದರೆಗಳಾಗಿದೆ. ಅವತ್ತು ಬೆಲೆ ಇಲ್ಲ, ಗೌರ್ಮೆಂಟ್ ಬೆಲೆ ಇಲ್ಲ ಅಂತ ಅಂದ್ಬಿಟ್ಟು ಇವತ್ತು ಆದ ತಕ್ಷಣ ಬಂದು ಎಲ್ಲರಿಗೂ ಹೊಡೆದ್ರೆ ಎಲ್ಲರಿಗೂ ನೋವಾಗ್ತಾ ಇತ್ತು. ಆವತ್ತೇ ನೀವು ಒಂದು ಶಿಕ್ಷೆ ಕೊಟ್ಟಿದ್ರಿ, ಅವ್ರ ಮನೆಯೇ ಕಟ್ಕೊಂತ ಇರ್ಲಿಲ್ಲ. ಯಾವ್ದೊಂದು ಚಿಕ್ಕದಾಗ ಒಂದು ಗುಡಿಸಲು ಯಾವ್ದೋ ಒಂದು ಹಾಕೊಂತ ಇದ್ರು. ಏನು ಕೊಟ್ಟಿಲ್ಲ, ನೋಟಿಸ್ ಇಲ್ಲ, ಏನಿಲ್ಲ. ನೆನ್ನೆ ಬಂದ್ರು ಸಡನ್ ಆಗಿ ಮಾರ್ಕ್ ಮಾಡಿದ್ರು. ಮಾರ್ಕ್ ಮಾಡ್ಬಿಟ್ಟು ನೀವೆಲ್ಲ ಸಾಮಾನುಗಳು ಎತ್ತಿಟ್ಕೊಳ್ಳಿ, ಯಾರಾದ್ರೂ ಮಾತಾಡಿದ್ರೆ ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕ್ತೀವಿ, ನೀವ್ಯಾರು ಪ್ರೊಟೆಸ್ಟ್ ಮಾಡೋಂಗಿಲ್ಲ, ನೀವೇನು ಯಾರ ವಿರುದ್ಧನೂ ಮಾತಾಡೋಂಗೂ ಇಲ್ಲ. ನಾವು ಇವಾಗ ನಮ್ಗೆ ಹೆಣ್ಮಕ್ಳು ಕೊಟ್ಟಿರೋ ಭಾಗನೂ ಇಲ್ಲ ಸರ್. ಇನ್ನು ಮಹದೇವಪುರದಲ್ಲೂ ರಾಜ ಕಾಲುವೆ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ನಿನ್ನೆ ತೆರವು ಕಾರ್ಯಾಚರಣೆಗೆ ಮನೆ ಮಾಲೀಕರು ಅಡ್ಡಿಪಡಿಸಿದ್ರು. ಆದರೆ ಅಧಿಕಾರಿಗಳ ಜೊತೆ ಮಾತುಕತೆ ಬಳಿಕ ಸ್ವಯಂ ತೆರವು ಕಾರ್ಯಾಚರಣೆ ಅವಕಾಶ ಕಲ್ಪಿಸಲಾಗಿತ್ತು. ಈಗ ತಮ್ಮ ಮನೆಯನ್ನ ತಾವೇ ಒಡೆದು ರಾಜ ಕಾಲುವೆಯನ್ನ ತೆರವು ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕಲೆ ಹಾಕೋಣ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ರಿಂದ. ಶ್ರೀನಿವಾಸ್, ದೊಡ್ಡಬೊಮ್ಮಸಂದ್ರದಲ್ಲಿ ತೆರವು ಕಾರ್ಯಾಚರಣೆ ಆರಂಭವಾಗಿದೆ. ಇದಕ್ಕೆ ನಿವಾಸಿಗಳು ಏನ್ ಹೇಳ್ತಾರೆ? ದಿವ್ಯಾ, ಇವತ್ತು ಏನು 5ನೇ ದಿನ ರಾಜಕಾಲುವೆ ಒತ್ತುವರಿ ತೆರವು ಕಾರ್ಯ ನಡೀತಾ ಇದೆ. ದೊಡ್ಡಬೊಮ್ಮಸಂದ್ರದಲ್ಲಿ ಇವತ್ತು ದೊಡ್ಡ ಡ್ರೈವ್ ಅನ್ನ ಬಿಬಿಎಂಪಿ ಅಧಿಕಾರಿಗಳು ಮಾಡ್ತಿರುವಂತದ್ದು. ಆದ್ರೆ ಇದಕ್ಕೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ತೆರವು ಕಾರ್ಯಾಚರಣೆಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ಹಳೆಯ ಸರ್ವೆ ಏನ್ ಮ್ಯಾಪ್ ಇತ್ತು ಅದರ ಪ್ರಕಾರ ಮಾಡಬೇಕು ಅನ್ನುವಂಥದ್ದು. ಈಗ ನನ್ನ ಬಲಭಾಗದಲ್ಲಿ ನೀವು ದೃಶ್ಯಗಳನ್ನು ನೋಡಬಹುದು. ಪ್ರಾರಂಭದಲ್ಲಿ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಅದನ್ನ ಲೆಕ್ಕಿಸದೆ ಬಿಬಿಎಂಪಿ ಅಧಿಕಾರಿಗಳು ಈಗ ತೆರವು ಕಾರ್ಯಾಚರಣೆಯನ್ನ ಮಾಡ್ತಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜೆಸಿಬಿಗಳು ಇನ್ನು ತೆರವು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರುವಂತದ್ದು. ಸೊ ಹೀಗಾಗಿ ಅನಿವಾರ್ಯವಾಗಿ ಏನು ಒಲ್ಲದ ಮನಸ್ಸಿನಿಂದಲೇ ಸ್ಥಳೀಯರು ತೆರವಿಗೆ ಒಂದು ದಾರಿಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ತೆರವು ನಡೀತಿರುವಂತದ್ದು. ಪ್ರಮುಖವಾಗಿ ಅವರು ವಿರೋಧ ವ್ಯಕ್ತಪಡಿಸಿರುವಂತದ್ದು ಹಳೆಯ ಸರ್ವೆ ಪ್ರಕಾರ ಮಾಡಬೇಕಾಗುವಂತ ಅನ್ನುವಂಥದ್ದು. ಆದ್ರೆ ನಿನ್ನೆ ಏನು ಸಂಜೆ ಬಂದು ಹೊಸ ಸರ್ವೆ ಮಾಡಿದ್ದಾರೆ, ಅದು ಬೇಡ ಅನ್ನುವಂಥದ್ದು. ಸೊ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗಾಗಲೇ ಅಧಿಕಾರಿಗಳು ಹೇಳೋ ಪ್ರಕಾರ 6 ತಿಂಗಳ ಇಂಚೆನೆ ಸರ್ವೆ ಮಾಡಿದ್ರಿ ಅನ್ನುವಂಥದ್ದು. ಸೊ ಅದ್ರ ಪ್ರಕಾರವಾಗಿ ನಾವು ಮಾಡ್ತಿದೀವಿ ಅನ್ನೋಂಥದ್ದು. ನಿಮ್ಮ ವಿರೋಧ ಏನಿರುವುದು? ಸರ್, 6 ತಿಂಗಳ ಹಿಂದೆನೆ ಅದು ಸರ್ವೆ ಮಾಡಿ ಅದೆಲ್ಲ ಮಾರ್ಕಿಂಗ್ ಮಾಡಿದ್ರು. ಅದು ಎಲ್ರಿಗೂ ಗೊತ್ತಿದೆ ಕೂಡ. ಅದಾದ್ಮೇಲೆ 4 ಸರ್ತಿ ಮಾರ್ಕಿಂಗು ಆಗಿದೆ. ಆ ಪ್ರಕಾರ ಮಾಡಿ ಅಂತ ಹೇಳ್ತಾ ಇರೋದು. ಆ ಪ್ರಕಾರ ಮಾಡೋದಕ್ಕೆ ನಮ್ಗೆ ಯಾರಿಗೂ ಏನು ಅಭ್ಯಂತರ ಇಲ್ಲ. ಬಟ್ ನಿನ್ನೆ ಬಂದ್ಬಿಟ್ಟು ರಾಂಗ್ ಮಾರ್ಕಿಂಗ್ ಮಾಡಿದ್ದಾರೆ. ಅದು ಏನಕ್ಕೆ ರಾಂಗ್ ಆಗಿದೆ ಅಂತಂದ್ರೆ, ಮೇಲೆಯಿಂದ ಒಂದೇ ಲೈನಲ್ಲಿ ಬರ್ತಾ ಇದೆ ಸ್ಟಾಮ್ ವಾಟರ್ ರಾಜ ಕಾಲುವೆದು. ಅದಾದ್ಮೇಲೆ ಇಲ್ಲಿ ಒಂದು ಸೈಂಟ್ ಫಿಲೋಮಿನಾ ಸ್ಕೂಲ್ ಅಂತ ಇದೆ, ಆ ಕಾಂಪೌಂಡ್ ವರ್ಗು ಮಾರ್ಕಿಂಗ್ ಕರೆಕ್ಟ್ ಆಗಿ ಬಂದು ಅದಾದ್ಮೇಲೆ ಸಡನ್ ಆಗಿ ರೈಟ್ಗೆ ಫುಲ್ ಕರ್ವ್ ತಗೊಂಡು ಆ ಸ್ಕೂಲ್ ಬಿಟ್ಟು ಆಮೇಲೆ ಮತ್ತೆ ಒಳಕ್ ಹೋಗುತ್ತೆ, ಲೆಫ್ಟ್ಗೆ ಹೋಗುತ್ತೆ. ಅದು ಬೇಡ, ಅದು ಮಾಡಬೇಡಿ, ಅದು ತಪ್ಪು ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಬೆಳಿಗ್ಗೆ ಜೆಸಿ ಅವರು ಬಂದು ಹಳೆ ಮಾರ್ಕಿಂಗ್ ನೋಡ್ಬಿಟ್ಟು ಹಳೆ ಮಾರ್ಕಿಂಗ್ ಪ್ರಕಾರನೇ ಮಾಡಿ ಅಂತಾನು ಆರ್ಡರ್ಸ್ ಪಾಸ್ ಮಾಡಿದ್ದಾರೆ. ಬಟ್ ಸ್ಟಿಲ್ ಇಲ್ಲಿ ಮಾಡ್ತಾ ಇರೋದು ಹೊಸ ಮಾರ್ಕಿಂಗ್ ನೇ ಹಳೆ ಮಾರ್ಕಿಂಗ್ ಅಂತ ಹೇಳ್ತಾರೆ. ಹಳೆ ಮಾರ್ಕಿಂಗ್ ತೋರಿಸಿ ಅಂತ ಹೇಳ್ತಾ ಇದಾರೆ. ತೋರಿಸ್ತೀನಿ ಬನ್ನಿ ಅಂದ್ರೆ ಅವ್ರು ನೋಡೋದಕ್ಕೆ ರೆಡಿ ಇಲ್ಲ. ತೆರವು ಕಾರ್ಯಾಚರಣೆಗೆ ಅನುವು ಮಾಡಿಕೊಡ್ತಾರೆ, ಹಳೆ ಸರ್ವೆ ಪ್ರಕಾರ ನಡಿಬೇಕು, ಹಳೆ ಸರ್ವೆ ಪ್ರಕಾರ ಮಾಡಿ ಅಂತ ಹೇಳ್ತಾ ಇರೋದು. ಅವ್ರನ್ನ ಕರೆದು ಹಳೆ ಮಾರ್ಕಿಂಗ್ ತೋರಿಸಿ ಬನ್ನಿ ಅಂದ್ರೆ ಅದು ನೋಡೋದಕ್ಕೆ ರೆಡಿ ಇಲ್ಲ. ಇಲ್ಲಿ ಅವ್ರ ಸ್ಕೂಲ್ ಅವ್ರು ಏನ್ ಮಾಡಿದ್ದಾರೆ, ಅವರು ಹಳೆ ಮಾರ್ಕಿಂಗ್ ನ ಪೇಂಟ್ ಮಾಡಿ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ಅದು ಆಮೇಲೆ ಭೂಮಿಯಲ್ಲಿ ಹೋಗ್ತಾ ಇರೋದು ಒಳಗಡೆ ರಾಜಕಾಲುವೆ ಅವರು ಸ್ಲಾಬ್ ಹಾಕಿ ಕ್ಲೋಸ್ ಮಾಡಿರೋದು ಕೂಡ ಅಲ್ಲಿ ಫಿಸಿಕಲ್ ಆಗಿ ನೋಡಿ ಕಾಣಿಸ್ತಾ ಇದೆ ನಿಮ್ಗೆ. ಹಿಂದೆನೂ ಇದೆ ನಿಮ್ಗೆ, ಅದು ತೋರಿಸ್ತೀನಿ, ಅದೇ ಅಲೈನ್ಮೆಂಟ್ ಪ್ರಕಾರನೇ ತಗೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಅವ್ರು ಅದಕ್ಕೆ ಒಪ್ಪೋದಕ್ಕೆ ರೆಡಿನೇ ಇಲ್ಲ. ಅವರು ಸ್ಕೂಲ್ ಅವರು ಏನು ಫೋಟೋಸ್ ಎಲ್ಲ ತೆಗೆದಿಟ್ಕೊಂಡಿದ್ದಾರೆ, ಆ ಫೋಟೋಸ್ ಪ್ರಕಾರ ಹೋಗ್ಬೇಡಿ. ಭೂಮಿಯಲ್ಲಿ ಏನಿದೆ ಅದನ್ನ ನೋಡ್ಬಿಟ್ಟು ಅದ್ರ ಪ್ರಕಾರ ಮಾಡಿ. ಅದ್ ನಾನು ಏನು ಹೇಳೋದಿಲ್ಲ. ಅವರು ಕ್ಲೀನ್ ಆಗಿ ಆ ಸ್ಲಾಬ್ಸ್ ಕವರ್ ಮಾಡಿರೋದೆಲ್ಲಾನು ಸ್ಕೂಲ್ ಕಾಂಪೌಂಡ್ ಅಲ್ಲಿ ಕಾಣಿಸುತ್ತೆ. ಬೇಕಾದ್ರೆ ನಿಮ್ ಮಾರ್ಕಿಂಗು ಕೂಡ ನಿಮ್ಗೆ ತೋರಿಸ್ತೀನಿ. ಸರ್, ಇನ್ಫಾರ್ಮ್ ಮಾಡಿದ್ರೆ ನಿಮ್ಗೆ ಮೊದಲೇ ಈ ತರ ಇಲ್ಲ ಸರ್, ನಮಗೆ ಇನ್ಫಾರ್ಮ್ ಮಾಡಿಲ್ಲ. ನಾವು ಅಂಗಡಿ ಮಾಲೀಕರು ಆಕ್ಚುಲಿ
ಸರ್ ಇದು ಸರ್ವೆ ಮಾಡಿದ್ದಾರೆ, 6 ತಿಂಗಳು 2 ವರ್ಷದ ಹಿಂದೆನೆ ಸರ್ವೆ ಮಾಡಿದ್ದಾರೆ. ಆದರೂ ಕೂಡ ಆ ಸರ್ವೆ ಮಾರ್ಕಿಂಗ್ ಪ್ರಕಾರ ನಮ್ಮ ಅಂಗಡಿಗಳೆಲ್ಲ ಉಳಿತಾ ಇತ್ತು. ಅದರಾಗಿ ನಾವು ಧೈರ್ಯವಾಗಿದ್ದು ನಮ್ಮ ಅಂಗಡಿಗಳು ಯಾವುದು ಹೋಗಲ್ಲ ಅಂತ ಹೇಳಿ ನಾವು ಧೈರ್ಯವಾಗಿದ್ದು ಯಾವುದು ಖಾಲಿ ಮಾಡ್ಕೊಳ್ಳಿಲ್ಲ. ಆಲ್ ಆಫ್ ಎ ಸಡನ್ ಇವಾಗ ನಿನ್ನೆ ಬಂದ್ಬಿಟ್ಟು ಹೊಸ ಮಾರ್ಕ್ ಮಾಡಿ ಇಲ್ಲ ಇದೆಲ್ಲ ಆಗುತ್ತೆ ಅಂತ ಹೇಳಿ ಆಯ್ತು ಪ್ರಕಟಣೆ ಮಾಡಿದ್ದಾರೆ. ಅವರೆಲ್ಲ ಹೇಳಿದ್ದಾರೆ ನಾಳೆ ಹೊಡಿತೀವಿ ಅಂತ ಹೇಳಿದ್ದಾರೆ. ಒಂದು ದಿವಸದಲ್ಲಿ ಖಾಲಿ ಮಾಡುವಂತ ವಸ್ತುಗಳು ನಮ್ಮಲ್ಲಿ ಇಲ್ಲ. ನಮ್ಮ ಐಟಮ್ ಖಾಲಿ ಮಾಡಬೇಕಾದ್ರೆ ಕಮ್ಮಿ ಆದ 1 ವಾರ 10 ದಿವಸ ಬೇಕಾಗುತ್ತೆ. ನಾವೇನು ಹೇಳ್ತಾ ಇದೀವಿ ಅಂದ್ರೆ ನಮಗೆ ಕಾಲ ಅವಕಾಶ ಕೊಟ್ಟಿಲ್ಲ. ಮಾನ್ಯ ಮುಖ್ಯಮಂತ್ರಿ ಅವರು ಈ ಕ್ರಮವನ್ನು ತಗೊಂಡಿದ್ದಾರೆ. ರಾಜಕಾಲುವೆ ಏನು ಇದನ್ನ ತಗೊಂಡಿದ್ದಾರೆ, ಒಳ್ಳೆಯದು. ಸಾವಿರಾರು ಜನರಿಗೆ ಉಳಿತಾಯ ಮಾಡ್ಲಿಕ್ಕೆ ಮಾಡಿರ್ಬೋದು. ಅದೇ ರೀತಿಯಲ್ಲಿ ಈ ಅಂಗಡಿ ಮಾಲೀಕರನ್ನು ಜೀವ ಸಹಿತ ಮಣ್ಣು ಮಾಡೋ ಅಂತ ಒಂದು ಕೆಲಸ ಇದು ನಡೀತಾ ಇದೆ ಸರ್. ಇದಿಷ್ಟು ಸಾರ್ವಜನಿಕರು ಹೇಳುವಂತದ್ದು. ತೆರವು ಕಾರ್ಯಾಚರಣೆಗೆ ನಮ್ಮ ಅಡ್ಡಿ ಇಲ್ಲ, ಆದ್ರೆ ಮ್ಯಾಪ್ ಅನ್ನ ಮಾಡಿರುವಂತದ್ದು ಸಮರ್ಪಕವಾಗಿಲ್ಲ ಅನ್ನುವಂಥದ್ದು ಆ ಸ್ಥಳೀಯರ ಒಂದು ಆರೋಪ ಆಗಿದೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್. ಬೆಂಗಳೂರು ಮಹಾನಗರದ ಒತ್ತುವರಿದಾರರಿಗೆ ಹೈಕೋರ್ಟ್ ಬಿಸಿ ಮುಟ್ಟಿಸಿದೆ. ಒತ್ತುವರಿ ಆಗಿರೋ ರಾಜಾ ಕಾಲುವೆಗಳನ್ನು ತೆರವುಗೊಳಿಸುವ ಅಧಿಕಾರ ಪರಮಾಧಿಕಾರ ಬಿಬಿಎಂಪಿಗೆ ಇದೆ ಎಂದು ಹೇಳಿದೆ. ರಾಜಾ ಕಾಲುವೆ ತೆರವಿನ ಆಪರೇಷನ್ಗೆ ಶಹಬಾಸ್ ಗಿರಿಯನ್ನು ಕೊಟ್ಟಿದೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ತಡೆ ಕೊಡಬೇಕು ಅಂತ ರಾಮಕೃಷ್ಣ ಅನ್ನೋರು ಸಲ್ಲಿಸಿದ್ದ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಚೆನ್ನೈನ ರೈಲ್ನಲ್ಲಿ ಸಿನಿಮಾ ಮಾದರಿಯಲ್ಲಿ ಭಾರಿ ದರೋಡೆ ನಡೆದಿದೆ.